ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 9ನೇ ತರಗತಿ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವಿವತ್ತು ಒಂದು ಕವಿತಾ ಪಾಠವನ್ನು ನೋಡ್ತಾ ಇದ್ದೀವಿ. ಆ ಪದ್ಯದ ಹೆಸರು ಅನುಶಾಸನ್ ಹಿ ಶಾಸನ ಹೈ. ಅಂದರೆ ಅನುಶಾಸನ್ ಅಂದರೆ ಶಿಸ್ತು, ಹಿ ಅಂದರೆ ಶಿಸ್ತೇ ಅಂತಾಗತ್ತೆ, ಶಾಸನವಾಗಿದೆ, ಶಿಸ್ತೆಂಬುದೇ ಶಾಸನ ಅಂತ ಹೇಳ್ಬಿಟ್ಟು ಡಾಕ್ಟರ್ ರಮೇಶ್ ಮಿಲನ್ ಅವರು ಬರೆದಿರುವಂಥ ಒಂದು ಪದ್ಯವನ್ನು ನೋಡೋಣ. ಮೊದಲು ಇವರ ಒಂದು ಪರಿಚಯವನ್ನು ನೋಡ್ತಾ ಹೋಗೋಣ. ನೋಡಿ, ಕವಿ परिचय डॉक्टर रमेश मिलन. डॉक्टर रमेश मिलन हिंदी के सुप्रसिद्ध बाल साहित्यकार है. डॉक्टर रमेश मिलन रವರು ಹಿಂದಿಯ ಸುಪ್ರಸಿದ್ಧ ಬಾಲ ಸಾಹಿತ್ಯಕಾರರು ಅಂದರೆ ಮಕ್ಕಳ ಸಾಹಿತ್ಯಕಾರರಾಗಿದ್ದಾರೆ. उनका जन्म 7 जुलाई 1946 को ग्राम मानचड़ जिला बुलंदशहर उत्तर प्रदेश में हुआ. ಈ ಡಾಕ್ಟರ್ ರಮೇಶ್ ಮಿಲನ್ ಅವರ ಜನನ 7 ಜುಲೈ 1946ನೇ ಇಸ್ವಿಯಲ್ಲಿ ಉತ್ತರ ಪ್ರದೇಶ ರಾಜ್ಯದ ಬುಲಂದ್ ಶಹರ್ ಎಂಬ ಒಂದು ಜಿಲ್ಲೆಯಲ್ಲಿ, ಆ ಊರು ಮಾಂಚಡ್ ಎಂಬ ಒಂದು ಗ್ರಾಮದಲ್ಲಿ ಇವರು ಜನಿಸಿದರು. ಉನ್ಹೋನೆ ಹಿಂದಿ ಏವಂ ರಾಜನೀತಿ ಶಾಸ್ತ್ರ ಮೇ MA ಕಿಯಾ ಹೈ. ಇವರು ಹಿಂದಿ ಮತ್ತು ರಾಜನೀತಿ ಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ಉನ್ಕಿ ಹಾಸ್ಯ ವ್ಯಂಗ್ಯ ನಾಟಿಕ ಬಾತ್ ಇತನಿ ಸಿ ಹೈ ದೂರದರ್ಶನ್ ಮೇ ಧಾರಾವಾಹಿ ಕೆ ರೂಪ ಮೇ ಪ್ರಸಾರಣ ಹುವಾ ಹೈ. ಇವರು ಹಾಸ್ಯ ಮತ್ತು ವ್ಯಂಗ್ಯಭರಿತವಾದಂಥ ಒಂದು ನಾಟಕವನ್ನು ಬರೆದಿದ್ದಾರೆ. ಅದು ಬಾತ್ ಇತನಿ ಸಿ ಹೈ ಅನ್ನೋದು, ಇದು ದೂರದರ್ಶನದಲ್ಲಿ ಧಾರಾವಾಹಿ ರೂಪದಲ್ಲಿ ಪ್ರಸಾರವಾಯಿತು ಅಂತ ಮುಂದೆ ಹೇಳ್ತಾರೆ. ಉನ್ಕಾ ಕವಿತಾ ಸಂಗ್ರಹ ಸೋನೆ ಕಿ ಮಚಲಿ NCERT ದ್ವಾರ ಪುರಸ್ಕೃತ ಹೈ. ಇವ್ರು ಬರೆದಿರುವಂಥ ಒಂದು ಕವಿತೆಯ ಸಂಗ್ರಹ ಇದೆ, ಅದರ ಹೆಸರು ಏನಪ್ಪಾ ಅಂದರೆ ಸೋನೆ ಕಿ ಮಚಲಿ ಅಂತ ಹೇಳ್ಬಿಟ್ಟು ಪುಸ್ತಕದ ಹೆಸರು. ಈ NCERT ಮೂಲಕ ಅವರಿಗೆ ಒಂದು ಪುರಸ್ಕಾರವನ್ನು ಕೊಡಲಾಗಿದೆ ಈ ಪುಸ್ತಕಕ್ಕೆ ಅಂತ. ಉನ್ಕಿ ಅನ್ಯ ಪ್ರಮುಖ ರಚನಾಯೇ ಹೈ ಮೆಹನತ್ ಕಿ ಮೆಹಕ್, ಥಿರಕತೆ ಪಂಕ್. ಇವೆರಡು ಕಥೆಗಳು ಬರೆದಿರುವಂಥ ಕಥೆಗಳ ಸಂಗ್ರಹಗಳು. ಸರಸ ಗೀತ ವಿಜ್ಞಾನಕ್ಕೆ ಜ್ಞಾನ ಏಕ ಚಮನ್ ಕೆ ಫೂಲ್ ಉಪನ್ಯಾಸ ಹೈ. ಉಪನ್ಯಾಸ ಅಂದರೆ ಕಾದಂಬರಿಗಳು ಅಂತ. ಪ್ರಸ್ತುತ ಕವಿತಾ ಉನ್ಕೆ ಕವಿತಾ ಸಂಗ್ರಹ ಕೋಕಿಲ ಕಂಠ ಸೊಲೋನೆ ಗೀತ ಸೆ ಲೀ ಗೈ ಹೈ. ಈ ಪ್ರಸ್ತುತ ಕವಿತೆ ಅನುಶಾಸನ್ ಹಿ ಶಾಸನ ಎಂಬ ಒಂದು ಕವಿತೆಯನ್ನ ಅವರು ಬರೆದಿರುವಂತಹ ಒಂದು ಕವನ ಸಂಗ್ರಹವಾದಂತಹ ಕೋಕಿಲ ಕಂಠ ಸಲೋನೆ ಗೀತ್ ಎಂಬ ಒಂದು ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ. ಹಾಗಾದ್ರೆ ಇಲ್ಲಿ ಇದರ ಆಶಯ ಏನು, ಹಾಗಾದ್ರೆ ಕವಿತೆಯ ಆಶಯ ಏನು ಅಂತ ನೋಡ್ತಾ ಹೋದ್ರೆ ಇಲ್ಲಿ ನಾವು ಓದ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಲಾಲ್ ಹರಿ ಪೀಲಿ ಬತ್ತಿ ಎ ಟ್ರಾಫಿಕ್ ಕೆ ಸಂಕೇತ್. ನೀವು ನೋಡಿದ್ರೆ ಗೊತ್ತಾಗ್ತದೆ, ಚಿತ್ರ ನೋಡಿದ್ರೆ ಗೊತ್ತಾಗ್ತಿದೆ. ಕೆಂಪು, ಹಸಿರು, ಹಳದಿ ಬತ್ತಿ ಅಂದ್ರೆ ಲೈಟ್. ಈ ಕೆಂಪು, ಹಸಿರು ಮತ್ತು ಹಳದಿ ಲೈಟ್ಗಳು ಇದು ಟ್ರಾಫಿಕ್ನ ಸಂಕೇತಗಳು, ಗುರುತುಗಳಾಗಿವೆ ಅಲ್ವಾ. ಇವನ್ನೆಲ್ಲ ನೋಡಿರ್ತೀರಿ ನಾವು. ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ಇದರ ನಿಯಮ ಗೊತ್ತಿದೆ. ರುಕೋ ಲಾಲ್ ಪರ್. ಲಾಲ್ ಅಂದ್ರೆ ಕೆಂಪು ಬಣ್ಣದಲ್ಲಿ ಏನ್ ಮಾಡ್ಬೇಕು ನಾವು ಟ್ರಾಫಿಕ್ ಅಲ್ಲಿ, ರುಕೋ ಅಂದ್ರೆ ನಿಲ್ಲಬೇಕು ಅಲ್ವಾ. ಪೀಲಿ ಪರ್ ಸಚೇತ್. ಹಳದಿ ಬಣ್ಣದ ಒಂದು ಲೈಟ್ ಹತ್ತಿದಾಗ ನಾವು ತಯಾರಾಗಿರ್ಬೇಕು, ಸಚೇತರಾಗಿ ಜಾಗೃತವಾಗಿರ್ಬೇಕು ಮುಂದೆ ಸಾಗೋದಕ್ಕೋಸ್ಕರ ಅಲ್ವಾ. ಚಲೋ ಹರಿ ಪರ್ ಅಂತಾರೆ. ಹರಿ ಅಂದ್ರೆ ಹಸಿರು ಬಣ್ಣದ ಲೈಟ್ ಹತ್ತಿದ ತಕ್ಷಣ ಏನ್ ಮಾಡಬೇಕು, ಮುಂದೆ ಸಾಗಬೇಕು. ಇವೆಲ್ಲ ಯಾವುದರ ಸಂಕೇತಗಳು? ಒಟ್ಟು ಟ್ರಾಫಿಕ್ನ ಸಂಕೇತಗಳು. ಹಾಗಾದ್ರೆ ಇಷ್ಟೇನಾ ಅಂದ್ರೆ ಇಲ್ಲ, ಮುಂದೆ ಇನ್ನೊಂದಿದೆ. ಏನಪ್ಪಾ ಅಂದ್ರೆ ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್. ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಕಪ್ಪು ಬಿಳುಪು ಮತ್ತು ನೋಡಿರ್ತೀರಿ ನೀವು, ಜೀಬ್ರಾ ಕ್ರಾಸಿಂಗ್ ಪಟ್ಟಿ ಹಾಕಿರುವಂಥ ರೋಡ್ ಮೇಲೆ, ಅದಕ್ಕೆ ಜೀಬ್ರಾ ಕ್ರಾಸಿಂಗ್ ಅಂತ ಕರೀತಾರೆ. ನಾವೇನಾದ್ರೂ ದಾಟುವಂಥವ್ರು, ರಸ್ತೆ ದಾಟುವಂಥವ್ರು ಆ ಜೀಬ್ರಾ ಕ್ರಾಸಿಂಗ್ ಮೇಲೆ ನಾವು ದಾಟಬೇಕು. ಇವೆಲ್ಲ ಯಾವುದರ ಸಂಕೇತಗಳು? ಟೋಟಲ್ ಎಲ್ಲ ಟ್ರಾಫಿಕ್ನ ಸಂಕೇತಗಳಾಗಿವೆ. इस पद्य के द्वारा विद्यार्थियों को सड़क पार करते समय ध्यान रखने की बातें सिखाई जा सकते. ಈ ಪದ್ಯದ ಮೂಲಕನೂ ವಿದ್ಯಾರ್ಥಿಗಳಿಗೆ ರಸ್ತೆ ದಾಟುವಾಗ ನಾವು ಎಚ್ಚರವಾಗಿ ಈ ನಿಯಮಗಳನ್ನು ಪಾಲಿಸುತ್ತಾ ಮುಂದೆ ಸಾಗಬೇಕು ಅನ್ನೋದನ್ನ ಈ ಪಾಠದ ಮೂಲಕ ತಿಳಿಸಲಾಗುತ್ತೆ. ನೋಡೋಣ. ಹಾಗಾದ್ರೆ ಒಂದ್ಸರಿ ಪದ್ಯ ಓದ್ತೀನಿ, ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಚಲ್ತಿ ಬಸ್ ಮೇ ಚढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या पैदल कभी ना बेढब चलना, ना जाने क्यों हेलमेट बिना समझदार ये चलते, सिर तो आखिर अपना ही है इतना नहीं समझते, घर पर जो हते बाट ना दो उनको गम की सौगात, दुर्घटना हो जाए सड़क पर
कभी ना आंख चुराओ, करो मदद घायल की फौरन अस्पताल पहुंचाओ, जीवन है अनमोल कोई ना होने पावे अनाथ, जगह जगह पर चौराहों पर जो संकेत दिए हैं उनका पालन करने वाले सबके प्रिय रहे हैं, जियो और जीने दो का वे पाल रहे ಸಿದ್ಧಾಂತ. ಹಾಗಾದ್ರೆ ಒಂದೊಂದೇ ಪ್ಯಾರದ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ನೋಡಿ, ಮೊದಲನೇ ಪ್ಯಾರದಲ್ಲಿ ಹೇಳುತ್ತೆ ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಅವ್ರ ಕಬಿ ಮತ್ತು ಕೂದು. ಚಲ್ತಿ ಬಸ್ ಮೇ ಅಂದ್ರೆ ಮುಂದೆ ಹೋಗ್ತಿರುವಂತ, ಸ್ಟಾರ್ಟ್ ಆಗಿ ಮುಂದೆ ಹೋಗ್ತಿರುವಂತ ಬಸ್ಸಿನ ಮೇಲೆ ಯಾವತ್ತು ನೀನು ಹತ್ತುವಂತ ಕೆಲಸವನ್ನ ಮಾಡಬೇಡ, ಮತ್ತು ಸಾಗುತ್ತಿರುವಂತ ಬಸ್ಸಿನಿಂದ ಯಾವತ್ತು ನೀನು ಜಂಪ್ ಅನ್ನ ಮಾಡಬೇಕು. ಕೂದು ಅಂದ್ರೆ ಜಂಪ್ ಮಾಡೋದು, ಬಸ್ಸಿಂದ ಹಾರೋದು ಅಂತ. ಈ ರೀತಿ ಇಲ್ಲ, ಹೋಗ್ತಿರುವಂತ ಸಾಗುತ್ತಿರೋ ಬಸ್ಸಿಗೆ ಮೇಲೆ ಹತ್ತಬಾರ್ದು, ಮತ್ತು ಹೋಗ್ತಿರುವಂತ ಬಸ್ಸಿಂದ ನಾವು ಮಾಡಬಾರ್ದು ಜಂಪ್ ಮಾಡಬಾರ್ದು, ಹಾರಬಾರ್ದು ಅಂತ. ಕವಿ ಸಡಕ್ ಪರ್ ಜಾಕರ್ ಬಚ್ಚು ನಹಿ ಕೇಲ್ನೆ ಲಗ್ನ. ಬಚ್ಚು ಅಂದ್ರೆ ಮಕ್ಕಳೇ, ಯಾವತ್ತೂ ಕೂಡ ರಸ್ತೆಯ ಮೇಲೆ ಹೋಗ್ಬಿಟ್ಟು ನಾವು ಆಟವನ್ನ ಆಡಬಾರ್ದು. ಸೈಕಲ್ ಪರ್ ಹೋ ಯಾ ಪೈದಲ್ ಕಬಿ ನಾ ಬೇಡ ಚಲನ. ನಾವು ಸಾಗುವ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸೈಕಲ್ ಮೇಲಾದ್ರೂ ಹೋಗ್ಲಿ ಅಥವಾ ಕಾಲ್ನಡಿಗೆಯಲ್ಲಿ ಹೋಗ್ಲಿ, ಬೇಡ ಬಂದ್ರೆ ಹೆಂಗ್ ಬೇಕು ಹಂಗೆ ನಡೆಯುವಂತ ಕೆಲಸವನ್ನ ಮಾಡಬಾರ್ದು. ವಕ್ರ ಬೇಡ ಬಂದ್ರೆ ಹೆಂಗ್ ಬೇಕು ಹಂಗೆ ಅಥವಾ ವಕ್ರವಾಗಿ ನಡೆಯುವಂತ ಕೆಲಸವನ್ನ ಮಾಡಬಾರ್ದು. ಅರ್ಥ ಆಯ್ತಲ್ಲ ಮೊದಲನೇದು. ಮುಂದೆ ಹೇಳ್ತಾರೆ ಹಾಗಾದ್ರೆ ನೋಡಿ, ನಾ ಜಾನೆ ಕ್ಯೂ ಹೆಲ್ಮೆಟ್ ಬಿನಾ ಸಮಜದಾರಿಯೇ ಚಲ್ತೆ. ರಸ್ತೆಯಲ್ಲಿ ಸಾಗುವಂಥವ್ರು, ಬೈಕ್ ಹಿಡ್ಕೊಂಡು ಹೋಗುವಂಥವ್ರೆಲ್ಲರೂ ಕೂಡ ನಾ ಜಾನೆ ಕ್ಯೂ ಹೆಲ್ಮೆಟ್ ಬಿನಾ ಸಮಜದಾರ್ ಅಂದ್ರೆ ಬುದ್ಧಿವಂತರು. ಈ ಬುದ್ಧಿವಂತರು ಹೆಲ್ಮೆಟ್ ಬಿನಾ ಚಲ್ತೆ, ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ದನೇ ಸಾಕ್ತಾರೆ. ಬುದ್ಧಿವಂತರು ಅನ್ಸ್ಕೊಂಡವರು ಹೆಲ್ಮೆಟ್ ಇಲ್ದನೆ ಮುಂದೆ ಸಾಗುತ್ತಾರೆ. ಸಿರ್ತೋ ಆಖಿರ್ ಅಪನಾ ಹಿ ಹೇ ಇತನಾ ನಹಿ ಸಮಜ್ತೆ. ಅದಕ್ಕೆ ಕವಿ ಹೇಳ್ತಾರೆ, ತಲೆ ನಿಮ್ದೇ ಕಣಪ್ಪ, ತಲೆ ನಿಮ್ದೇ ರಕ್ಷಣೆ ಮಾಡ್ಕೋಬೇಕಾಗಿದೆ, ಅದರಿಂದ ನಿಮ್ದೇ ತಲೆ ಆಗಿರೋದನ್ನ ಇದು ನಿಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಹಾಗಾಗಿ ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬುದ್ಧಿವಂತರು ಹೆಲ್ಮೆಟ್ ಅನ್ನ ಧರಿಸೋದನ್ನ ಕಲಿಬೇಕು. ಹೆಂಗ್ ಸಾಕ್ತಿವಿ ಅಂದ್ರೆ ಈ ರೀತಿ ಹೆಲ್ಮೆಟ್ ಇಲ್ದಂಗೆ ಹೋಗ್ತೀವಿ ಅಂತ. ಘರ್ ಪರ್ ಜೋಹತೆ ವಾಟ್ ನಾದೋ ಉನ್ಕಿ ಗುಮ್ಕಿ ಸೌಗಾತ್. ಇನ್ನೊಂದು ಅರ್ಥ ಹೇಳ್ತಾರೆ, ನಾವು ಹೋಗ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಧರಿಸಿ ಸಾಕ್ಬೇಕು, ಯಾಕಪ್ಪ ಅಂದ್ರೆ ತಲೆ ನಮ್ದೇ ಅಂತ ಹೇಳ್ಬಿಟ್ಟು ಅಲ್ವಾ. ಮತ್ತೆ ಇನ್ನೊಂದು ಸರಿ ಹೇಳ್ತಾರೆ, ನಾದೋ ಉನ್ಕೋ ಗಮ್ಕಿ ಸೌಗಾತ್ ಘರ್ ಪರ್ ಜೋಹತೆ ವಾಟ್. ಅಷ್ಟೇ ಅಲ್ಲ, ಏ ಬುದ್ಧಿವಂತರೇ, ನಿಮಗೋಸ್ಕರ ಮನೆಯಲ್ಲಿ ನಿಮ್ಮ ಹಾದಿಯನ್ನ ಕಾಯ್ತಾ ಇರ್ತಾರೆ ನಿಮ್ಮ ಕುಟುಂಬದವರು, ಪರಿವಾರದವರು. ಅವರಿಗೆ ಗಮ್ಕಿ ಸೌಗಾತ್ ನಾದು, ಅವ್ರಿಗೆ ಗಮ್ಕಿ ಸೌಗಾತ್ ಅಂದ್ರೆ ನೋವಿನ ಉಡುಗೊರೆ, ಸೌಗಾತ್ ಅಂದ್ರೆ ಉಡುಗೊರೆ ಅಂತ. ಆ ನೋವಿನ ಉಡುಗೊರೆಯನ್ನ ಕೊಡಬೇಡಿ. ಹೆಲ್ಮೆಟ್ ಇಲ್ದಂಗೆ ಹೋಗಿ ನೀವು ಏನಾದ್ರೂ ಪ್ರಾಬ್ಲಮ್ ಮಾಡ್ಕೊಂಡು ಅವರಿಗೆ ನೋವಿನ ಒಂದು ಉಡುಗೊರೆಯನ್ನ ಕೊಡಬೇಡ್ರಪ್ಪ ಅಂತೇಳಿ ವಿನಂತಿಯನ್ನ ಕವಿ ಮಾಡ್ಕೊಳ್ತಾರೆ. ಮುಂದಿನ ಪ್ಯಾರ ನೋಡೋಣ ಹಾಗಾದ್ರೆ ನೋಡಿ, ದುರ್ಘಟನಾ ಹೋ ಜಾಯೇ ಸಡಕ್ ಪರ್ ಕವಿ ನ ಆಂಕ್ ಚುರಾವು. ದುರ್ಘಟನಾ ಅಂದ್ರೆ ಆಕ್ಸಿಡೆಂಟ್ ಅಂತ ಹೇಳುವ. ಆಕ್ಸಿಡೆಂಟ್ ನೋಡು, ಅದಕ್ಕೆ ಹೇಳ್ತಾರೆ ದುರ್ಘಟನಾ ಹೋ ಜಾಯೇ ಸಡಕ್ ಪರ್. ಎಲ್ಲಾದ್ರೂ ರಸ್ತೆಯ ಮೇಲೆ, ಸಡಕ್ ಅಂದ್ರೆ ರಸ್ತೆ ಅಂತ, ರಸ್ತೆಯ ಮೇಲೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಕಬಿನ ಆಂಕ್ ಚುರಾವು, ಯಾವತ್ತು ನೀನು ಕಣ್ಣನ್ನ ತಪ್ಸಿ ಹೋಗ್ಬೇಡ, ಇದು ನನ್ನ ಕೆಲಸ ಅಲ್ಲ ಅಂತೇಳಿ ಮರೆಮಾಚಿ ಹೋಗೋದನ್ನ ಮಾಡಬೇಡ, ತಪ್ಸ್ಕೊಂಡು ಹೋಗ್ಬೇಡ ಅಂತಾರೆ. ಆಂಕ್ ಚೂರಾನ ಅಂದ್ರೆ ಮೈಗಳ್ತನ ಮಾಡೋದು, ತಪ್ಸ್ಕೊಂಡು ಹೋಗೋದು ಅಂತ. ಎಲ್ಲಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನೀವು ತಪ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ಬೇಡ್ರಪ್ಪ. ಕರೋ ಮದದ್ ಘಾಯಲ್ ಕಿ ಫೌರನ್ ಅಸ್ಪತಾಲ್ ಪಹುಂಚಾವೋ. ಅದಕ್ಕೆ ಕವಿ ಹೇಳ್ತಾರೆ, ಕರೋ ಮದದ್ ಘಾಯಲ್ ಕಿ, ತಕ್ಷಣನೇ, ಘಾಯಲ್ ಅಂದ್ರೆ ಗಾಯಗೊಂಡವರನ್ನ ತಕ್ಷಣ ಅವರಿಗೆ ಒಂದು ಸಹಾಯವನ್ನ ಮಾಡಿ. ಫೌರನ್ ಅಂದ್ರೆ ತಕ್ಷಣನೇ, ಅಸ್ಪತಾಲ್ ಪಹುಂಚಾವೋ, ಅವ್ರಿಗೆ ಎಲ್ಲಿಗೆ ಸಾಗಿಸ್ಬೇಕು ನಾವು ತಕ್ಷಣನೇ ಹಾಸ್ಪಿಟ್ಲಿಗೆ ತಲುಪಿಸ್ಬೇಕು. ಯಾಕಪ್ಪ ಅಂದ್ರೆ ಜೀವನ ಹೇ ಅನ್ಮೋಲ್. ಅನ್ಮೋಲ್ ಅಂದ್ರೆ ಬೆಲೆ ಕಟ್ಟಲಾಗದ್ದು, ಜೀವನ ಎಂಬುದು ಬೆಲೆ ಕಟ್ಟಲಾಗದ್ದು. ಕೋಯಿ ನಾ ಹೋ ಪಾವೆ ಅನಾಥ್. ಯಾಕಂದ್ರೆ ಒಂದ್ಸಾರಿ ಜೀವನ ಕಳ್ಕೊಂಡ್ವಿ ಅಂದ್ರೆ ಗೊತ್ತಲ್ಲ, ಮತ್ತೆ ಸಿಗೋದಿಲ್ಲ. ಅದಕ್ಕೋಸ್ಕರ ಕೋಯಿ ನಾ ಹೋ ಪಾವೆ ಅನಾಥ್, ಯಾರು ಈ ಪ್ರಪಂಚದಲ್ಲಿ ಅನಾಥರಾಗಬಾರ್ದು. ಆದ್ರಿಂದ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವೊಂದು ಹೆಲ್ಪ್ ಮಾಡುವಂತ ಒಂದು ಬುದ್ಧಿಯನ್ನ ಕಲಿಬೇಕು ಅಂತ ಹೇಳ್ತಾರೆ. ಅರ್ಥ ಆಗಿದೆಯಲ್ಲ? ಹಂಗಾದ್ರೆ ಮುಂದೆ ನೋಡೋಣ. ಜಗಹ ಜಗ ಪರ್ ಚೌರಾಹೋಂ ಪುರ್ ಜೋ ಸಂಕೇತ ದಿಯೇ ಹೇ. ಜಗಹ ಜಗಹ ಪರ್ ಚೌರಾಹ ಅಂದ್ರೆ ರಸ್ತೆ ಅಂತ. ಅಲ್ಲಲ್ಲಿ ಜಗಜ ಅಂದ್ರೆ ಅಲ್ಲಿ ಒಂದು ಸ್ಥಳದಲ್ಲಿ ನಾವಿಲ್ಲಿ ಚಿಹ್ನೆಗಳನ್ನ ಕಾಣ್ತೀವಿ, ಸಂಕೇತಗಳನ್ನ ಕಾಣ್ತೀವಿ. ಈ ಸಂಕೇತಗಳನ್ನ ನಮ್ಮ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಆ ಜಗಹ ಜಗ ಪರ್ ಅಲ್ಲಲ್ಲಿ ಸ್ಥಳದಲ್ಲಿ, ಚೌರಾಹೋಂ ಪರ್ ಅಂದ್ರೆ ಹಾದಿಯಲ್ಲಿ, ಜೋ ಸಂಕೇತ ದಿಯೇ ಹೇ ರಸ್ತೆಗಳ ಮೇಲೆ ಯಾವ ಸಂಕೇತಗಳನ್ನ ನೀಡಿದಾರೆಯೋ
ಉನ್ಕಾ ಪಾಲನ್ ಕರ್ನೆ ವಾಲೆ, ಆ ಸಂಕೇತಗಳನ್ನು ಯಾರು ಪಾಲನೆ ಮಾಡ್ತಾರೋ ಸಬ್ಕೆ ಪ್ರಿಯ ರಹೇ ಹೇ, ಆ ಪಾಲನೆ ಮಾಡುವಂಥವ್ರು ಎಲ್ಲರೂ ಪಾಲನೆ ಮಾಡುವಂಥವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ. ಹಾಗಾಗಿ ನಾವು ಆ ಸಂಕೇತಗಳನ್ನು ಪಾಲನೆ ಮಾಡುವುದನ್ನು ಕಲಿಬೇಕು. ಯಾಕಪ್ಪ ಅಂದರೆ ಬರೀ ಇಷ್ಟಪಡೋದು ಅಷ್ಟೇ ಅಲ್ಲ, ಕರೆಕ್ಟಾಗಿ ಸಂಕೇತಗಳನ್ನು ಪಾಲನೆ ಮಾಡಿದ್ರು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಅವರು ಒಂದು ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಅಳವಡಿಸ್ಕೊಂಡಿರ್ತಾರಂತೆ. ಏನಪ್ಪ ಅಂತ ಹೇಳಿದ್ರೆ ಜಿವೋ ಅವ್ರು ಜೀನೇದು ಕಾವೇ ಪಾಲ್ ರಹೇ ಸಿದ್ಧಾಂತ, ಯಾರು ರಸ್ತೆ ನಿಯಮಗಳನ್ನು ಪಾಲಿಸ್ತಾರೋ ಅವರು ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಪಾಲಿಸಿದಂತೆ. ಯಾವುದಪ್ಪ ಅದು ಸಿದ್ಧಾಂತ ಅಂದರೆ ಜಿಯೋ, ನೀನು ಜೀವಿಸು, ಜೀನೇದು ಇನ್ನೊಬ್ಬರಿಗೂ ಜೀವಿಸೋಕೆ ಅವಕಾಶ ಮಾಡಿಕೊಡು, ನಾನು ಬದುಕಬೇಕು, ಇನ್ನೊಬ್ಬರೂ ಬದುಕಬೇಕು ಅನ್ನೋ ಒಂದು ಸಿದ್ಧಾಂತವನ್ನು ಇವರು ಪಾಲನೆ ಮಾಡ್ತಾರೆ. ಯಾರಪ್ಪ ಪಾಲನೆ ಮಾಡೋರು? ರಸ್ತೆಯ ನಿಯಮಗಳನ್ನು ಪಾಲಿಸುವಂಥವರು. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಕೂಡ ರಸ್ತೆಯಲ್ಲಿ ಹೋಗುವಾಗ ನಾವು ಕರೆಕ್ಟ್ ಆದಂಥ ರಸ್ತೆಯ ನಿಯಮಗಳನ್ನು ಪಾಲನೆ ಮಾಡಿ ಮುಂದೆ ಸಾಗಬೇಕು. ಗೊತ್ತಾಯ್ತಲ್ಲ? ನಮಸ್ಕಾರ.